ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಮತ್ತು ಅರ್ಜುನ್ ಅವರಿಬ್ಬರೂ ಕೂಡ ಚನ್ನಪಟ್ಟಣ ಹತ್ರ ಇರೋ ಗೌಡಗೆರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಅರ್ಜುನ್ ಅವರು ಆನ್ ದ ವೇ ಹೋಗ್ಬೇಕಾದ್ರೆ ಟಿಫನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮಸಾಲೆ ದೋಸೆ ತೊಗೊಂಡೆ, ಅವರು ಇಡ್ಲಿ ಮತ್ತು ವಡೆ ತೊಗೊಂಡ್ರು. ಇಬ್ಬರೂ ಕೂಡ ಟಿಫನ್ ಮಾಡಿಕೊಂಡು ಬಸ್ಸಲ್ಲಿ ಹೋಗೋದಾ ಅಂತ ಹೇಳ್ಬಿಟ್ಟು ಸಬರ್ಗೆ ಹೋಗಿ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ತುಂಬ ಮಳೆ ಇತ್ತಲ್ಲ, ಸೊ ಅದಕ್ಕೋಸ್ಕರ ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ. ಮತ್ತು ಫಸ್ಟ್ ಟೈಮ್ ಬಸ್ಸಲ್ಲಿ ನಾನು ಮತ್ತು ಅರ್ಜುನ್ ಅವರು ಜರ್ನಿ ಮಾಡ್ತಾ ಇರೋದು. ಅವ್ರು ಜರ್ನಿ ಮಾಡಿದ್ದಾರೆ, ಬಟ್ ನಾನು ಅವ್ರ ಜೊತೆ ಮಾಡ್ತಾ ಇರೋದು ಫಸ್ಟ್ ಟೈಮು. ಸೊ ಅದಕ್ಕೆ ಜರ್ನಿ ಮಾಡಿದ್ದು ಗೊತ್ತಾಗಲೇ ಇಲ್ಲ. ಚನ್ನಪಟ್ಟಣಕ್ಕೆ ಬಂದ್ವಿ. ಮೈಸೂರಿಂದ 2 ಅವರ್ಸ್ ಜರ್ನಿ ಆಗುತ್ತೆ ಚನ್ನಪಟ್ಟಣಕ್ಕೆ. ಅಲ್ಲೇ ಬಸ್ಸು ಕೂಡ ಸಿಗುತ್ತೆ, ಆಟೋನೂ ಕೂಡ ಸಿಗುತ್ತೆ. ಆಟೋಗೆ ಒಬ್ಬರಿಗೆ 40 ರೂಪೀಸ್ ತೊಗೋತಾರೆ, ಬಸ್ಗೆ 30 ರೂಪೀಸ್ ತೊಗೋತಾರೆ. ಸೊ ಆಟೋದಲ್ಲಿ ಕಂಫರ್ಟಬಲ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತು ಅರ್ಜುನ್ ಅವ್ರು ಇಬ್ಬರನ್ನೇ ಅಲ್ವಾ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಹೋದ್ವಿ. ಬಸ್ಸು ತುಂಬ ಕ್ರೌಡ್ ಇತ್ತು, ಅದಕ್ಕೆ ಆಟೋದಲ್ಲೇ ಹೋದ್ವಿ. ಅಲ್ಲಿರೋರು ಸೊ ತುಂಬ ಜನ ಇದ್ದರು, ತುಂಬ ಕ್ರೌಡು ಕೂಡ ಇತ್ತು. ನಾವು ದರ್ಶನ ಆಗೋದೇ ಡೌಟು, ಸಂಜೆನೇ ಆಗುತ್ತೇನೋ ಮೈಸೂರು ತಲುಪಗಂಟ ಅಂತ ಅಂದ್ಕೊಂಡಿದ್ವಿ. ಆದರೆ ಬೇಗನೆ ಕೂಡ ದರ್ಶನ ಆಗಿತ್ತು. ಒಂದು 5 ಕ್ಯೂ ಏನೋ ಇತ್ತು ಅಷ್ಟೇ. ನಮಗೆ ದರ್ಶನ ಬೇಗನೆ ಆಯಿತು. ಇಲ್ಲಿ ನಾನು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ನಾನು ಬಂದಿದ್ದು. ತುಂಬ ಜನ ಬರ್ತಿದ್ರಲ್ಲ, ಏನು ವಿಶೇಷತೆ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಅಲ್ಲಿಗೆ ಹೋದರೆ ಒಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಮತ್ತು ಏನೇ ಕಷ್ಟ ಇದ್ದರೂ ಅಲ್ಲಿ ಹೋಗಿ ಕೇಳಿಕೊಂಡು 7 ವಾರ 7 ಕಾಯಿನ ಕಟ್ಟಿದ್ರೆ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ. ತುಂಬ ಜನ ಅದನ್ನು ನಂಬ್ತಾನೇ ಇದ್ದಾರೆ, ಹಾಗೂ ಇದೆ ಕೂಡ. ಅಲ್ಲಿ ಹೋದ್ರೇ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸು ಅಲ್ಲಾಗುತ್ತೆ. ನಿಜವಾಗ್ಲೂ ಆ ತಾಯಿಗೆ ಆ ಶಕ್ತಿ ಇದೆ. ತುಂಬ ಜನ ಕಾಯಿನ ಕಟ್ಟಿದ್ರು. ಎಷ್ಟು ಕಟ್ಟಿದ್ರು ಅಂದರೆ ಇಲ್ಲ ಅಂತಂದ್ರೆ ಒಂದು 5,000 6,000 ಅಷ್ಟು ಕಾಯಿಗಳನ್ನ ನಾವು ನೋಡಿದ್ವಿ. ಸೊ ನಾವು ಟಿಫನ್ ತಿಂದಿದ್ದು ಲೇಟ್ ಆಗಿರೋದ್ರಿಂದ ಊಟ ಮಾಡೋಕ್ಕಾಗಲಿಲ್ಲ. ಚನ್ನಪಟ್ಟಣದಲ್ಲೇ ಬಂದು ಜ್ಯೂಸು ಮತ್ತು ಚಾಟ್ಸ್ನ ತಿಂದ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ಮೈಸೂರಿಗೆ. ಯಾಕೆಂದರೆ ಆಲ್ಮೋಸ್ಟ್ 5 o'clock 4 o'clock ಆಗೋಗಿತ್ತು. ಸೊ ಹೋಗಬೇಕಾದ್ರೆ ಆನ್ ದ ವೇ ಪಯಣ ಮ್ಯೂಸಿಯಮ್ನ ನೋಡಿದೆ. ಇಲ್ಲಿಗೂ ಒಂದು ಸಲ ಬರಬೇಕು. ಧರ್ಮಸ್ಥಳದಲ್ಲಿ ನೋಡಿದ್ದೀನಿ, ಸೊ ಇಲ್ಲಿ ನೋಡಿಲ್ಲ. ಇದು ಬಂದು ಶ್ರೀರಂಗಪಟ್ಟಣಕ್ಕೂ ಹತ್ರ ಆಗುತ್ತೆ, ಮೈಸೂರಿಗೂ ಹತ್ರ ಆಗುತ್ತೆ. ನೈಸ್ ರೋಡಿಂದ ಹೋದರೆ ತುಂಬ ಹತ್ರ. ಸೊ ಕಾರಲ್ಲಿ ಬಂದಾಗ ನಾನು ಪಯಣ ಮ್ಯೂಸಿಯಮ್ನ ತೋರಿಸ್ತೀನಿ. ಬಸ್ಸಲ್ಲಿ ಬಂದಿದ್ದೀನಲ್ಲ, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ ಒಳಗಡೆ. ಸೊ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. 50 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಸೊ ಸಬರಲ್ಲಿ ನಾವು ಬೈಕ್ ಪಾರ್ಕ್ ಮಾಡಿದ್ವಿ. ಸೊ ಬೈಕ್ನ ತೊಗೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಗೈಸ್ ಇವಾಗ ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ 8 o'clock ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.